ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮರಳಪ್ಪ ಜೋತಾವರಾತ್ ಮೇರೆ. ಜಿಲ್ಲಾ ವಿಭಜನೆ ಇದಾಗತ್ತಾ? ಅರ್ಧ ದಿನಗಳು ಮುಗಿದು ಅಧಿವೇಶನ ಹೆಚ್ಚು ಕಡಿಮೆ. ಇದೊಂದು ಪ್ರಶ್ನೆ ಮುಖ್ಯವಾಗಿ ಅದರಲ್ಲೂ ಗೋಕಾಕ್ ಮತ್ತು ಚಿಕ್ಕೋಡಿ ಭಾಗದ ಜನರಲ್ಲಿ ಪ್ರಶ್ನೆ ಕಾಡ್ತಾ ಇದೆ. ಚಿಕ್ಕೋಡಿಯಲ್ಲಿಂದು ದಿನನಿತ್ಯ ಸತ್ಯಾಗ್ರಹ ನಡೀತಾ ಇದೆ, ದಿನನಿತ್ಯ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಗೋಕಾಕದಲ್ಲೂ ಅದು ಹಾದಿ ಹಿಡಿದು ಹೋಗಿಬಿಟ್ಟದ. ಜನ ಮಾತಾಡಿಕೊಂಡು ಹೇಳ್ತಿದ್ದಾರೆ. ಒಂದೇನೋ ಭರವಸೆ ಸತೀಶ್ ಅವರು ಎರಡೂ ಜಿಲ್ಲೆಗಳಲ್ಲಿ ಮಾಡ್ತಾರೋ ಅನ್ನುವಂಥದ್ದು. ಒಂದು ಕಡೆ ಅವರ ಮಗಳು MP ಇದ್ದಾರೆ, ಇನ್ನೊಂದು ಕಡೆ ತಾವಿದ್ದಾರೆ. ಹೀಗಾಗಿ ಗೋಕಾಕ್ ಮತ್ತು ಈ ಚಿಕ್ಕೋಡಿಗಳು ಜಿಲ್ಲೆ ಆಗ್ತಾವೆ ಅನ್ನೋಂಥ ಏನೋ ಭರವಸೆ ಮೂಡ್ತಿರೋ ಸಂದರ್ಭದಲ್ಲಿ ಸೌದಿ ಅವರು ತಮ್ಮದು ಒಂದು ಜಿಲ್ಲೆ ಮಾಡಬೇಕಂತ ಒಂದು ಚಕ್ಮೇಟ್ ಇಟ್ಟ ತಕ್ಷಣ ಇವೆರಡೂ ಆಗ್ತಾವ ಅನ್ನುವಂಥ ನೆಲೆಯಲ್ಲಿ ಇವತ್ತೆಲ್ಲರೂ ಚಿಂತನೆ ಮಾಡ್ತಾ ಇದ್ದಾರೆ. ಜನ ಅಂತೂ ಗಾಬರಿಗೊಳ್ತಾ ಇದ್ದಾರೆ. ಆಗ್ತದನಾ ಇಲ್ವಾ ಕೌಡಿ ಕೇಳ್ತಾ ಇದ್ದಾರೆ. ಇದೆಲ್ಲನೂ ಯಾಕೆ ಇವತ್ತು ಹೇಳಬೇಕಾಗಿರುತ್ತೆ ಅಂದರೆ ಇದು ಭಾಳ ಅವಶ್ಯದಪ್ಪ ಈ ಭಾಗದ ಜನರಿಗೆ. ಇನ್ನೂ ಐತಿಹಾಸಿಕವಾಗಿ ಅದು ಯಾಕೆ ಮಹತ್ವದ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆಗಳನ್ನಾಗಿ ಮಾಡೋದು ಈಗಾಗಲೇ ಹಲವು ಸಲ ಚರ್ಚೆ ಮಾಡಿದ್ದಾರೆ. ಅದು ಮತ್ತು ಹೇಳೋದ್ರಲ್ಲಿ ಏನಿಲ್ಲ. ಇತಿಹಾಸದ ಘಟನೆಗಳನ್ನ ಹೇಳೋದು ನೋಡಿದರೆ ಹಂಗೆ ನಾವು ವಿಚಾರ ಮಾಡಿದರೆ ಇವತ್ತು ಬಾಂಬೆ ಅಂದರೆ ಮುಂಬೈ ಇವತ್ತು ಕರ್ನಾಟಕದ ರಾಜಧಾನಿ ಆಗಬೇಕಾಗಿತ್ತು. ಕಾಲ ಎಲ್ಲ ಬದಲಾಯಿಸ್ತಾ ಇರ್ತದೆ. ಇವತ್ತಿನ ಕಾಲ ನಮ್ಮದಂತೂ ಒಂದು ಕಾಲಕ್ಕೆ ಜಿಲ್ಲೆ ಆಗುವಂಥ ಎಲ್ಲ ಸಾಧ್ಯತೆಗಳು ಇದ್ದು ಗೋಕಾಕ ಇತಿಹಾಸ ಪುಟಗಳನ್ನು ಗಮನಿಸಿದಾಗ, ಪೇಶ್ವೆಗಳ ಆಡಳಿತ ಗಮನಿಸಿದಾಗ. ಆದ್ರೆ ಇವತ್ತು ಕಾಲಕ್ಕೆ ಬಂದಾಗ ಇವತ್ತು ಅವಶ್ಯ ಇರೋದ ಇವತ್ತಿನ ದೃಷ್ಟಿಯೊಳಗೆ ಜಿಲ್ಲೆ ಆಗೋದು ಯೋಗ್ಯ ಹೆಂಗದ. ಅದೇ ಚಿಕ್ಕೋಡಿ ಯಾವ ರೀತಿ ಅದ. ಸಾಕಷ್ಟು ಪಾಪ ಅಲ್ಲಿಯ ಮತ್ತು ಇಲ್ಲಿಯ ಪ್ರತಿಭಾವಂತರು ಹೋರಾಟಗಾರರು ಹೇಳ್ತಾ ಇದ್ರೂ ಹೋರಾಟ ಮಾಡ್ತಾನೆ ಇದ್ದಾರೆ. ಆದರೆ ಈ ನಮ್ಮ ವಿಶೇಷವಾಗಿ ಕೃಷ್ಣ ಬೈರೇಗೌಡರು ಮಾತಾಡಿದ ಮೇಲೆ ಉತ್ತರ ಕೊಟ್ಟ ಮೇಲೆ ನಮ್ಮ ದುರ್ಯೋಧನ ಐಹೊಳೆ ಅವರಿಗಾಗಿರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಅವರಿಗಾಗಿರ್ಬೋದು, ಅದೇ ಕಾರಕ ಶಶಿಕಲಾ ಜೊಲ್ಲೆ ಅವ್ರಿಗಾಗಿರ್ಬೋದು, ಇವರಿಗೆಲ್ಲ ಕೊಟ್ಟಂತ ಮುಂದೆ ನಮ್ಮ ರಾಜು ಕಾಗೆ ಅವರಾಗಿರ್ಬೋದು, ಇವರೆಲ್ಲ ಕೇಳಿದ ಪ್ರಶ್ನೆಗಳಿಗೆ ಅಡ್ಡುಗುಡಿ ಮಧ್ಯೆ ದಿಪ್ಪಟ್ಟಂತ ಉತ್ತರ ಕೊಟ್ಟಿದ್ದನ್ನು ಗಮನಿಸಿದಾಗಂತೂ ಇದು ಆಗ್ತದಲ್ಲ ಅಂತ. ಜೊತೆಗೆ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಸಿದ್ದು ಸೌದಿ ಅವರು ತಮ್ಮ ಅತನಿ ಪರವಾಗಿ ಬ್ಯಾಟ್ ಬೀಸಿ ಸಿದ್ದರಾಮಯ್ಯರ ಕಿವಿಯಲ್ಲಿ ಮತ್ತಿಷ್ಟು ಮಾತಾಡಿ ಹೋಗಿದ್ದ ಮೇಲಂತೂ ಇನ್ನೂ ಇದು ಆಗ್ತದನ ಅನ್ನೋ ಸಂದರ್ಭದಲ್ಲಿ ಒಂದು ಆಶಾಧಾರೆಯ ಒಂದು ವಿಚಾರ ಏನಪ್ಪ ಅಂತಂದ್ರೆ ರಮೇಶ್ ಕತ್ತಿ ಅವರು ಸಹಿತ ಇವತ್ತು ಒಂದೇನೋ ಅಧಿವೇಶನ ಬಗ್ಗೆ ಟೀಕೆನೂ ಮಾಡಿದ್ದಾರೆ. ಇದನ್ನು ಟೂರಿಂಗ್ ಪ್ಯಾಕೇಜ್ ಏನಪ್ಪ ಬಂದು ಎದ್ದು ಹೋಗೋದಕ್ಕೆ ಒಂದೇನೋ ಡಿಸಿಷನ್ ತೊಗೊಳ್ರಿ ಫಾರ್ಮ ಇವೆರಡೂ ಜಿಲ್ಲೆಗಳನ್ನ ಘೋಷಣೆ ಮಾಡಿರಿ. ಚಿಕ್ಕೋಡಿ ಮುಖ್ಯವಾಗಿ ಟ್ರಸ್ಟ್ ಕೊಟ್ಟು ಹೇಳಿದ್ದಾರೆ. ಅಂದ್ರೆ ನಿಧಾನಕ್ಕೆ ಇದು ರೂಪು ಪಡಿತಾ ಇದೆ, ಇಲ್ಲಂತಲ್ಲ. ಆದ್ರೆ ಇದು ಈ ಅಧಿವೇಶನ ಮುಗಿದ್ರೊಳಗೆ ಆಗ್ತದನ ಅಂತ. ಯಾಕಂದ್ರೆ ಈಗಾಗಲೇ ನಿಮ್ಗೆ ಗೊತ್ತದ ಈ ಅಧಿವೇಶನದಲ್ಲಿ ರೂಲಿಂಗ್ ಪಾರ್ಟಿ ಕಾಂಗ್ರೆಸ್ ಅಂತ ಅವ್ರೊಳಗೆ ತಿಕ್ಕಾಟ ನಡೆದ ಕುರ್ಚಿದು. ಒಂದು ಕಡೆ DK ಶಿ ಅವರು, ಇನ್ನೊಂದು ಕಡೆ ಸಿದ್ದರಾಮಯ್ಯನವರು, ಅವ್ರ ಬೆಂಬಲಿಗರು, ಅವ್ರಿಗಿಂತ ಹೆಚ್ಚು ಅವ್ರ ಬೆಂಬಲಿಗರು ಇದು ಮುಂದುವರಿಸ್ತಾ ಇದ್ದಾರೆ. ಈ ತಿಕ್ಕಾಟದೊಳಗೆ ಇವೆರಡೂ ಜಿಲ್ಲೆಗಳು ಆಗ್ತಾವ ಅನ್ನುವಂಥ ಪ್ರಶ್ನೆನೂ ಇವತ್ತು ಶುರುವಾಗಿಬಿಟ್ಟಲ್ಲ. ಮತ್ತು ಇದನ್ನು ಅನಿವಾರ್ಯವಾಗಿ ಎರಡೂ ಜಿಲ್ಲೆಗಳನ್ನಾಗಿ ಘೋಷಿಸಬೇಕಾಗಿದ್ದು ಅವ್ರ ಧರ್ಮ ಸತೀಶ್ ಅವ್ರದ್ದು ಮಾಡಬೇಕು, ಅವರು ಒತ್ತಡ ತರಬೇಕು ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಮನದಾಳದ ಮಾತುಗಳಾಗಿದ್ದಾವೆ. ಮಾತಾಡ್ತಾ ಇದ್ದಾರೆ. ನಿಧಾನಕ್ಕೆ ಒಂದಿಷ್ಟು ಜನ ಸತೀಶ್ ಅವ್ರ ಮನೆ ಮುಂದೆ ಹೋಗಿ ಧರಣಿ ಮಾಡೋಣ ಬನ್ನಿರಿ ಅನ್ನುವಂಥ ಕೂಗುಗಳನ್ನ ಹಾಕುವಂಥದ್ದು ನೋಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ಉಸ್ತುವಾರಿ ಇರೋದ್ರಿಂದಾಗಿ ಅವ್ರಿಗೆ ಅವ್ರ ಮೇಲೆ ಜವಾಬ್ದಾರಿ ಭಾಳ ಅದ. ಇವತ್ತು ಕೇವಲ ಅದು ಮುಖ್ಯಮಂತ್ರಿ ಯಾರು ಆಗ್ತಾರೆ, ಮುಖ್ಯಮಂತ್ರಿ ಆಗೋದಕ್ಕಾಗಿ ಅಧ್ಯಕ್ಷ ಆಗೋದಕ್ಕಾಗಿ ತಿಕ್ಕಾಡೋದು ಅದಕ್ಕೆಲ್ಲ ಆಗೋದಕ್ಕೆ ಇವತ್ತು ಏನಾದರೂ ಆಸೆ ಹುಟ್ಟಿದ್ರೆ ಇಲ್ಲಿ ಜನ ಮತದಾರರು ಇವ್ರನ್ನ ಈ ಮಟ್ಟಕ್ಕೆ ತಂದದ. ಇವ್ರು ಯಾಕೆ ಇವತ್ತು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮಗೆ ಹಲವು ಒಂದು ದಿವಸದ ಕಥೆ ಅಲ್ಲಿದು 3-4 ದಶಕಗಳ ಕತೆ. ಅವ್ರ ಬೇಡಿಕೆಗಳಾಗಿದೆ ಜನರು ಯಾಕೆ ಈಡೇರಿಸ್ತಾ ಇಲ್ಲ ಅನ್ನೋದು ಅವರು ಅತ್ಯಂತ ನೇರ ಸ್ಪಷ್ಟವಾದಂಥ ಪ್ರಶ್ನೆ. ಇದಕ್ಕೆ ಉತ್ತರ ಕೊಡಬೇಕಾದ ಅವ್ರ ಸದಸ್ಯರು ಮತ್ತು ಜೊತೆಗೆ ಅವರ ಗುರುಗಳಾದಂಥ ಸಿದ್ದರಾಮಯ್ಯನವರು ಇಲ್ಲದ ಕಾರಣಗಳು ಹೇಳೋದಿಲ್ಲ. ಯಾಕೆ ಬಿಟ್ಟರು, ಚೇಂಜ್ ಬಿಟ್ಟರು, ಯಾಕೆ ಮಾಡಲಿಲ್ಲ ಅಂದಾಗ ಆವತ್ತು ಆಗಿದೆ, ಇವತ್ತು ಬದಲಾಗಿದೆ. ಸ್ವತಃ ಅವರು ಕೃಷ್ಣ ಬೈರೇಗೌಡರು ಒಪ್ಪಿಕೊಳ್ತಾ ಇದ್ದಾರೆ. ಆ ನೆಲೆಯಲ್ಲೇ ಇವತ್ತು ಬದಲಾದ ಪರಿಸ್ಥಿತಿಯಲ್ಲಿ ಇವೆರಡುಗಳನ್ನ ಮೊದಲು ಜಿಲ್ಲೆ ಘೋಷಣೆ ಮಾಡಿದ್ರು ಅವುಗಳನ್ನು ಮಾಡಲು ಸಾಧ್ಯ ಆದರೆ ಯಾರು ಬೇಡ ಅಂತ ಯಾರೂ ಒಂದಿಲ್ಲ. ಎರಡೂ ಭಾಗದ ಜನ ಈಗೇನು ಬೇಡಿಕೆ ಇಡ್ತಾ ಇದ್ದಾರೆ
ಇವತ್ತು ಅಥಣಿ ಜಿಲ್ಲೆ ಆಗಲಿ, ಬೈಲಹೊಂಗಲ ಜಿಲ್ಲೆ ಆಗಲಿ, ಇನ್ನೊಂದು ನಮ್ಮ ಸವದತ್ತಿ ಜಿಲ್ಲೆ ಆಗಲಿ, ನಿಧಾನಕ್ಕೆ ರಾಮದುರ್ಗ ಜಿಲ್ಲೆ ಆಗಲಿ, ಕೆಲವು ಸಾಧ್ಯತೆಗಳಿದ್ದಾವೆ ಇಲ್ಲ ಅಂತಲ್ಲ. ಏನು ತಪ್ಪಂತೂ ಅನ್ನಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಚಿಕ್ಕ ಚಿಕ್ಕ ಜಿಲ್ಲೆಗಳಾದರೆ ಎಲ್ಲರೂ ಆಡಳಿತ ಅನುಕೂಲ ಆಗ್ತದೆ ಒಂದು ನೆಪದಿಂದ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಜಿಲ್ಲಾ ಮಾಡಬೇಕು ಅನ್ನೋದು, ಜಿಲ್ಲಾ ರಚನೆ ಆಗಬೇಕು ಅನ್ನುವಂಥ ವಿಚಾರ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತದೆ. ಆದರೆ ಒಂದು ಮಾತ್ರ ಸತ್ಯವತ್ತ, ಈ ಒಂದು ಬರುವ 31ರೊಳಗೆ ಆಗದೆ ಇದ್ದರೆ ಮುಂದೆ ಯಾವಾಗ ಅನ್ನೋದು ಪ್ರಶ್ನೆ ಉತ್ತರವನ್ನು ಕೊಡಬೇಕಾಗಿದೆ. ಇವತ್ತು ಇದನ್ನಾದರೂ ಹೇಳಬೇಕಾಗಿದೆ, ಯಾವಾಗ ಮಾಡ್ತೀರಪ್ಪ. ಮತ್ತು ಅದು ಬಂದಾಗ ಸೆಂಟ್ರಲ್ ಗೌರ್ಮೆಂಟ್ ಅದನ್ನು ಕಾನೂನು ತಂದಾಗ ಅದು ಏನಪ್ಪ ಅದರಲ್ಲಿ ಮುಖ್ಯವಾಗಿ ಈ ಒಂದು ಜನಗಣತಿ ಮಾಡೋ ಸಲುವಾಗಿ ಏನೋ ಒಂದು ವಿಚಾರ ಅದು 2026, 27, 28ರಲ್ಲ. ಅದಕ್ಕಾಗಿ ಅವ್ರು ಏನಪ್ಪ ಹೇಳ್ತಾ ಇದ್ದಾರೆ, ರಾಜ್ಯಗಳಿಗೆ, ರಾಜ್ಯ ಸರ್ಕಾರಗಳಿಗೆ ನಿಮ್ಮ ಏನಪ್ಪ ಏರಿಯಾಗಳಿದ್ದಾವ, ಜಿಲ್ಲೆಗಳು ಏನು ಮಾಡ್ಬೇಕಂತೀರ, ಮತ್ತೇನೋ ಘೋಷಣೆ ಮಾಡ್ಬೇಕಂತೀರಿ, ಇಷ್ಟೊಳಗೆ ಮಾಡಿ ಮುಗಿಸ್ಲಿ ನಿಮ್ಮಂತ ಏನೋ ಸಲಹೆ ಕೊಟ್ಟಿದ್ದಾರೆ ಇವರಿಗೆ. ಅದು ಮುಂದೆ ಎಕ್ಸ್ಟೆಂಡ್ ಆಗ್ತದೆ ಇಲ್ಲೋ ಬೇರೆ ಮಾತು. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದ್ರೆ ಇದರ ಬೇಡಿಕೆ ಮಾತ್ರ ತೀವ್ರ ಆಗಲಿರ್ತದೆ. ಹೀಗಾಗಿ ಎರಡೂ ಭಾಗದ ಈ ಚಿಕ್ಕೋಡಿ ಮತ್ತು ಗೋಕಾಕ್ ಭಾಗದ ಜನರಿಗೆ ಇದಿಷ್ಟರೊಳಗೆ ಆಗಲಿ ಸಾಕಷ್ಟು ಕೇಳ್ತಾ ಬಂದಿದ್ದೀವಿ, ಯಾಕೋ ಏನೋ ನಮ್ಮ ಕೆಟ್ಟ ಆಗ್ತಾ ಇಲ್ಲ ಅನ್ನುವಂಥ ತಮ್ಮ ಒಂದು ಏನಪ್ಪ ಸಮಯಕ್ಕೆ ಸಹಿತ ಅವ್ರು ಟೀಕಾ ಮಾಡ್ತಾ ಇದ್ದಾರೆ. ಬಟ್ ಈಗ ಇಲ್ಲಿವರೆಗೆ ಒಂದು ಹತ್ತಿಕ್ಕೆ ಇಟ್ಟಂತಹ ಒಂದು ವಿಷಯ, ಮುಚ್ಚಿಟ್ಟಂಥ ವಿಷಯ, ಇದು ಸ್ಪ್ರೆಡ್ ಆಗುವಂಥ ವಿಷಯಗಳು ಆಗ್ತಾಯಿದ್ದಾವಂತ. ನಾವಿಷ್ಟೆಲ್ಲ ಆರಿಸಿ ತಂದೀವಿ ಇವರಿಂದ ನಮಗೇನೂ ಆಗಲೇ ಇಲ್ವಲ್ಲ ಅನ್ನುವಂಥ ಪ್ರಶ್ನೆ ಎಲ್ಲ ಕಡೆ ಹೇಳ್ತಾ ಇದೆ. ಒಂದು ಕಡೆ ಅಲ್ಲ, ಎಲ್ಲ ಕಡೆ ಚಿಕ್ಕೋಡಿ ಭಾಗದಲ್ಲೂ ಅಲ್ಲೂ ಅಸಮಾಧಾನ ಬೆಳೀತಾ ಇದೆ. ಅಲ್ಲಿ ರಾಜಕಾರಣಿಗಳು ಬಂದಾಗೆ ಒಂದು ಕಾಲ ಉಮೇಶ್ ಕತ್ತಿಯವರಂತೆ ಉತ್ತರ ಕರ್ನಾಟಕ ಸಪ್ರೇಟ್ ಆಗಬೇಕು, ಸಪ್ರೇಟ್ ರಾಜ್ಯ ಆಗಬೇಕು ಅಂತ ಬೇಡಿಕೆ ಇಟ್ಟಿದ್ರು. ಹೀಗಾಗಿ ಅವ್ರ ಅಭಿಮಾನಿ ಬಳಗನೂ ಭಾಳಷ್ಟು ಆಗಿತ್ತು ಆ ಭಾಗದಾಗ. ಇವತ್ತು ಅಂಥ ಅಭಿಮಾನಿ ಬಳಗ ಮತ್ತು ಅದು ಹೆಚ್ಚಾಗಲಿಕ್ಕೆ ಯಾಕಪ್ಪ ನೀವು ಜಿಲ್ಲಾ ಮಾಡಲಿಕ್ಕೆ ಆಗ್ತಾಯಿಲ್ಲ ಚಿಕ್ಕೋಡಿ ಮತ್ತು ಗೋಕಾಕ್ಗಳನ್ನೂ ಪ್ರಶ್ನೆಗಳು ಶುರು ಆಗ್ತಾಯಿದ್ದಾವೆ. ಎರಡೂ ಕಡೆಯ ಜನರು ಏನಪ್ಪ ಅಂದರೆ ಇವತ್ತು ಅದನ್ನು ಮೂಲಭೂತ ಪ್ರಶ್ನೆ ಮಾಡ್ಕೊಳ್ತಿದ್ದಾರೆ ಅಂತ ತಿಳ್ಕೊಂಡಂಥ ರಮೇಶ್ ಕತ್ತಿ ಅವರು ಸಹಿತ ಜಿಲ್ಲೆ ಆಗಲಿ ಜಲ್ದಿ, ತಾಲೂಕು ಆಗಲಿ ಜಿಲ್ಲೆಗಳಾಗಲಿ ಒತ್ತಡ ತರ್ತಾ ಇದ್ದಾರೆ. ಅನಗತ್ಯ ಟೂರಿಂಗ್ ಟ್ಯಾಗೇಜ್ ಆಗಬೇಡ್ರಿ, ರಿಯಾಲಿಟಿ ಹೋಗುವಂಥದ್ದು ಆಗೋದು ಬೇಕಾಗಿಲ್ಲ ಅನ್ನೋಂಥ ಮಾತನ್ನ ತರ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಹಿಂದುಳಿದ ಪ್ರದೇಶ ಚಿಕ್ಕೋಡಿ ಆಗಿರ್ಬೋದು, ಗೋಕಾಕ್ ಆಗಿರ್ಬೋದು, ಇವುಗಳನ್ನ ಜಿಲ್ಲೆ ಮಾಡೋದು ಇವತ್ತು ಸರ್ಕಾರದ ಮುಂದಿನ ಒಂದು ದೊಡ್ಡ ಸವಾಲಾಗಿದೆ. ಯಾಕಂದರೆ ಇವೆರಡೂ ಮಾಡಿದರೆ ಉಳಿದ 3 ಜಿಲ್ಲೆಗಳಾಗಬೇಕಂತ ಬೇಡಿಗಿಟ್ಟಂಥವ್ರು ಯಾವ ರೂಪ ತೊಗೊಳ್ಬೋದು, ಯಾವ ರೀತಿ ಬೆಳಿಬೋದು ಅನ್ನೋದು ಸಹಿತ ಅವ್ರಿಗೆ ಇವತ್ತಿನ ಚಿಂತೆ ವಿಷಯ ಆಗಿದೆ. ಆದರೆ ಗೋಕಾಕ್ ಮತ್ತು ಚಿಕ್ಕೋಡಿ ಜನರಿಗೆ ಆ ಚಿಂತೆ ವಿಷಯ ಅಲ್ಲ. ಅದು ನಮ್ಮದು ಒಂದು ಹಕ್ಕು, ಅದನ್ನು ಮಾಡಿರಿ, ಹಕ್ಕೊತ್ತಾಯ ಮಾಡ್ತಾಯಿದ್ದಾರೆ ನಮ್ಮದು ಆಗಬೇಕು ಅಂತೇಳಿ. ಏನಾದರೂ ಆಗಲಿ ಇವೆಲ್ಲ ನೋಡಿದಾಗ ಜಿಲ್ಲೆ ಆಗ್ತದನ ಅನ್ನೋಂಥ ಒಂದು ಅಪನಂಬಿಕೆ ಇದ್ದರೂ ಸಹಿತ ಒಂದು ಯಾವುದೋ ಮೂಲೆಯಲ್ಲಿ ಒಂದು ಭರವಸೆ ಇಲ್ಲ, ನಿಶ್ಚಿತವಾಗಿಯೂ ಸಿದ್ದರಾಮಯ್ಯರು ಮಾಡ್ತಾರಪ್ಪ ಈ ಸಲ ಎರಡೂ ಜಿಲ್ಲೆಗಳನ್ನು ಅನ್ನುವಂಥದ್ದು ಒಂದು ಮಾತುಗಳು. ಯಾಕಂದರೆ ಭಾಳ ದಿನಗಳಿಂದ ಅದನ್ನು ಬೇಡಿಕೆ ಬಂದ ಜನರದ್ದು ಬೇಕಂತೇಳಿ. ಅದಕ್ಕೆ ಇವೆರಡೂ ಜಿಲ್ಲೆಗಳಾಗೋ ಜೊತೆಗೆ ಇನ್ನೊಂದ್ರ ಬಗ್ಗೆ ಪರಿಶೀಲನೆ ಮಾಡಲಿ, ಅವರಿಗೂ ಭರವಸೆ ಕೊಡಲಿ, ಅಗತ್ಯದ ಮಾಡಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಒಟ್ಟಾರೆಯಾಗಿ ಈ ಒಂದು ಅಧಿವೇಶನ ಏನು ಪಾರ್ಟಿಗೆ ಬಂದಾರೋ ಮಧ್ಯದಾಗ ಬಂದಾರೋ ಗೊತ್ತಿಲ್ಲ, ಈ ಅಧಿವೇಶನ ಮಾತ್ರ ಬೆಳಗಾವಿ ಜಿಲ್ಲೆ ವಿಭಜನೆ ಆಗೋದ್ರಲ್ಲಿ ಮಹತ್ವದ ಪಾತ್ರ ವಹಿಸ್ತೈತಿ ಅನ್ನುವಂಥದ್ದು ಏನೋ ಒಂದು ಅನ್ನಿಸ್ಲಿಕ್ಕತ್ತದ. ಅದು ನಕ್ಕಿ ಅಲ್ಲ, ನಿಶ್ಚಿತ ಆಗ್ತದೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಬಟ್ ಡೆವಲಪ್ ಆಗ್ಬೋದು. ಯಾಕಂದ್ರೆ 19 ತಾರೀಕಿನಲ್ಲಿ ಅದ, ಇನ್ನೂ ಅರ್ಧಕ್ಕೆ ಬಂದೀವಿ ಈಗ ನಾವು, ಇನ್ನು ಅರ್ಧದೊಳಗೆ ಇದು ಆಗ್ಬೋದು ಅಂತೇಳಿ. ಆದರೆ ಅಷ್ಟರೊಳಗೆ ಈ ಸ್ಟ್ರೈಕ್ ಅವು ಇದರೊಳಗೆ ದಿನಗಳು ಹೋಗೋ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಈಗ ಸ್ಪಷ್ಟಪಡಿಸ್ಬೇಕಾಗಿದ್ದೀರಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರು ಎಷ್ಟು ಸಾಧ್ಯ ಜಲ್ದಿ ಇವು ಎರಡನ್ನೂ ಜಿಲ್ಲೆಯನ್ನಾಗಿ ಘೋಷಿಸಲಿ ಅಂತ ಹೇಳ್ತಾ, ಅದ್ರ ಜೊತೆ ಇನ್ನುಳಿದ 3 ಸವದತ್ತಿ, ಅಥಣಿ ಮತ್ತು ಬೈಲಹೊಂಗಲ ಬಗ್ಗೆ ಪರಿಶೀಲನೆ ಮಾಡಲಿ ಅಂತ ಹೇಳ್ತಾ, ಅನುಕೂಲ ಆದರೆ ಅವುಗಳನ್ನು ಸಹ ಜಿಲ್ಲೆಗಳನ್ನಾಗಿ ಘೋಷಿಸಲಿ ಅಂತ ಮತ್ತು ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಂಡಿ ವಂದನೆಗಳು.